ಸೊ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡುವುದಕ್ಕೆ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿರುವ ಬೆನ್ನಲ್ಲೇ ಹೆಚ್ಚುವರಿ 50 ರೂಪಾಯಿ ಕೊಡುವುದಕ್ಕೆ ಕಾರ್ಖಾನೆ ಮಾಲೀಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಭವನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ರೈತರಿಗೆ ಪ್ರತಿ ಟನ್ಗೆ ಹೆಚ್ಚುವರಿ 50 ರೂಪಾಯಿ ಮಾಲೀಕರು ಕೊಡಬೇಕು, ಸರ್ಕಾರ ಕೂಡ 50 ರೂಪಾಯಿ ಕೊಡುತ್ತೆ ಸಿದ್ದರಾಮಯ್ಯ ಹೇಳಿದ್ದಾರೆ. ಶಾಸಕರ ಭವನದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೈತರಿಗೆ ಪ್ರತಿ ಟನ್ಗೆ ಹೆಚ್ಚುವರಿ 50 ರೂಪಾಯಿ ಮಾಲೀಕರು ಕೊಡಬೇಕು, ಸರ್ಕಾರ ಕೂಡ 50 ರೂಪಾಯಿ ಕೊಡುತ್ತೆ. ಈ ಸಂಬಂಧ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸುತ್ತೆ, ಅದು ಕೂಡ ಅತಿ ಶೀಘ್ರದಲ್ಲೇ. ನೀರು ವಿದ್ಯುತ್ ತೆರಿಗೆಗೆ ಮಾಲೀಕರ ಆಗ್ರಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ರು. ಮಾಲೀಕರ ಬೇಡಿಕೆ ಕುರಿತು ಪ್ರತ್ಯೇಕ ಸಭೆ ಮಾಡಿ ತೀರ್ಮಾನವನ್ನು ಕೂಡ ಕೈಗೊಳ್ತೀವಿ ಅಂತ ಶಾಸಕರ ಭವನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಒಂದು ಕಡೆ ಏನಾಗ್ತಾ ಇದೆ ಅಂತಂದ್ರೆ 9 ದಿನಗಳವರೆಗೂ ಕೂಡ ರಾಜ್ಯದಲ್ಲಿ ರೈತರು ಪ್ರತಿ ಟನ್ ಕಬ್ಬಿಗೆ ಬೆಲೆ ನಿಗದಿತ ಬೆಲೆ ಏನು 3,500 ರೂಪಾಯಿ ನಿಗದಿ ಮಾಡಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ರು. ಸೊ ಯಥಾ ಪ್ರಕಾರವಾಗಿ ಆ ಪ್ರತಿಭಟನೆಗೆ ಆ ಅಹೋರಾತ್ರಿ ಧರಣಿಗೆ ಏನು BY ವಿಜಯೇಂದ್ರ ಅವರು ಕೂಡ ಸಾಥನ್ನ ನೀಡಿದ್ರು. ಆ ಸಾಥ್ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಯಿತು ಅಂತಂದ್ರೆ, ಇವತ್ತು ರಾಜ್ಯ ರಾಜಕಾರಣದಲ್ಲಿ ರೈತರಿಗೆ ಒಂದು ನ್ಯಾಯ ದೊರಕಿದೆ ಅಂತಂದ್ರೆ ಅದು BY ವಿಜಯೇಂದ್ರ ಅವರ ಪಾಲು ಕೂಡ ಅದರಲ್ಲಿ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯನವರು ಹಾಗೆ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಇವತ್ತು 50 ರೂಪಾಯಿಗೆ ಎಲ್ಲಿ ಹೂಗುಟ್ಟಿದ್ದಾರೋ ಅದರ ಹಿಂದೆ ಸಾಕಷ್ಟು ಒಂದು ಕಡೆ ಬೇಸರ ಕೂಡ ಇದೆ. ನಾವ್ಯಾಕೆ ಕೊಡಬೇಕು, 50 ರೂಪಾಯಿ ಹೆಚ್ಚಿಗೆ ಯಾಕೆ ಕೊಡಬೇಕು, ಅದರಿಂದ ಸಾವಿರಾರು ನೂರಾರು ಕೋಟಿಯಷ್ಟು ನಷ್ಟ ಉಂಟಾಗುತ್ತೆ. 500 ರೂಪಾಯಿ 50 ರೂಪಾಯಿ ಅಂದರೆ ಏನು ಸುಮ್ಮನೆನಾ? ನಮಗೂ ಕೂಡ ಅದು ದೊಡ್ಡ ಮೊತ್ತನೇ ಆಗುತ್ತೆ. ನಾವು ಒಬ್ಬರಿಗೆ ಈಗ 50 ರೂಪಾಯಿ ನಿಗದಿ ಮಾಡಿದ್ರೆ ಸಾವಿರಾರು ರೈತರ ಕಬ್ಬಿಗೆ ನಾವು ನೂರಾರು ಕೋಟಿಯಷ್ಟು ಹಣವನ್ನು ವ್ಯಯ ಮಾಡಬೇಕಾಗುತ್ತೆ. ನಮಗೆ ಇದು ಕಷ್ಟ ಸಾಧ್ಯ, ನಮಗಾಗೋದಿಲ್ಲ ಅಂತ ಈಗಾಗಲೇ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಕೂಡ ಇದನ್ನ ತಳ್ಳಿ ಹಾಕ್ತಿದ್ದಾರೆ. ಬಟ್ ಏನು ಮಾಡೋದಕ್ಕಾಗೋದಿಲ್ಲ, ಕೊಡಲೇಬೇಕಾಗುತ್ತೆ. ರಾಜ್ಯದ ರೈತರು ಕೇಳ್ತಾ ಇರುವಂಥದ್ದು, ಮಹಾರಾಷ್ಟ್ರದಲ್ಲಿ 3,600 ರೂಪಾಯಿ ಕೊಡ್ತಾ ಇದ್ದಾರೆ, ಅವ್ರು ಹೆಂಗಾಗಾದ್ರೆ ಭರಿಸ್ತಾ ಇರ್ಬೇಕು. ನೂರಾರು ಕೋಟಿಯಷ್ಟು ವೆಚ್ಚ ಆಗ್ತಾ ಇದೆ ಅವ್ರಿಗೂ ಕೂಡ. ಅವರು ತಗೊಳ್ತಾ ಇಲ್ವಾ ಕಬ್ಬನ್ನ? ಶುಗರ್ ಫ್ಯಾಕ್ಟ್ರಿ ಓನರ್ಸ್ಗಳೇ ತಾನೇ ತಗೊಳ್ತಾ ಇರೋದು. ನಿಮ್ಗೇನು ಹೊಸ ರೂಲ್ಸು? ಆಕ್ಚುಲಿ ಹೇಳ್ಬೇಕಂತಂದ್ರೆ ಇನ್ನೂ 300 ರೂಪಾಯಿ ಕಡಿಮೆ ಇದೆ ಇಲ್ಲಿ ನಮ್ಮ ರಾಜ್ಯದಲ್ಲಿ. ರೈತರು ಓಕೆ ಅಂತ 3,300 ರೂಪಾಯಿಗೆ ಒಪ್ಕೊಂಡಿದ್ದಾರೆ. ಅದನ್ನು ಕೊಡೋದಕ್ಕೂ ಕೂಡ ಹಿಂದೇಟನ್ನ ಹಾಕ್ತಾ ಇದ್ದೀರಿ. ಹಾಗಾದ್ರೆ 3,600 ರೂಪಾಯಿಗೆ ನಿಮ್ಮ ಮುಂದೆ ಬಂದು ಕುತ್ಕೋಬೇಕು, ಅವಾಗಲೇ ನಿಮ್ಗೆಲ್ಲ ಸರಿ ಅನ್ಸುತ್ತೆ. ಇಲ್ಲಾಂತಂದ್ರೆ ಹಿಂಗೆ ಆಡೋದು ನೀವು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನೆನೆ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಏನು ಸಚಿವ ಸಂಪುಟ ಸಭೆಯಲ್ಲಿ ಒಂದಷ್ಟು ಸಚಿವರಾಗಿರ್ಬೋದು ಅಥವಾ ಶುಗರ್ ಫ್ಯಾಕ್ಟರಿ ಓನರ್ಸ್ಗಳಾಗಿರ್ಬೋದು ನಕಾರ ಎತ್ತಿದ್ರು. ಇಲ್ಲ ಸ್ವಾಮಿ, ಆಗೋದಿಲ್ಲ, 50 ರೂಪಾಯಿ ಹೆಚ್ಚಿಗೆ ಮಾಡಿದ್ರೆ ನಮಗೆ 200 ಕೋಟಿಯಷ್ಟು ಲಾಸ್ ಆಗುತ್ತೆ, ಕಷ್ಟ ಆಗ್ಬಿಡುತ್ತೆ, ಕಾರ್ಖಾನೆ ನಡೆಸೋದಕ್ಕಾಗೋದಿಲ್ಲ ಅಂತ ಯಾವಾಗ ಮುರುಗೇಶ್ ನಿರಾಣಿ ಅವರು ಹೇಳ್ತಾರೋ, ಕಾರ್ಖಾನೆ ನಡೆಸೋದಕ್ಕಾಗಲ್ಲ ಅಂತಂದ್ರೆ ಮುಚ್ಕೊಂಡು ಹೋಗ್ಬಿಡ್ರಪ್ಪ, ಅಂದ್ರೆ ಏನು ಕಾರ್ಖಾನೆಗಳನ್ನ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡಿ, ದಿ ಬೆಸ್ಟ್ ಆಪ್ಷನ್ ಅದು. ಆ ಕಡೆ ಕೊಡೋದಕ್ಕೂ ಆಗೋದಿಲ್ಲ, ಬಿಡೋದಕ್ಕೂ ಆಗೋದಿಲ್ಲ ಅಂದ್ರೆ ನನಗೆ ಕಷ್ಟ ಆಗುತ್ತೆ. ಸುಮ್ಮನೆ ರಾಜ್ಯದಲ್ಲಿ ಅಶಾಂತಿ ಮೂಡುತ್ತೆ. ಅಲ್ಲಿ ರೈತರು ಹೆದ್ದಾರಿಗಳನ್ನ ಕ್ಲೋಸ್ ಮಾಡ್ತಾರೆ, ವಾಹನಗಳನ್ನ ತಡೆ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಸೊ ಇದು ಒಂಥರ ನಮಗೆ ಮುಜುಗರ ತರ್ತಾ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಒಮ್ಮತದಿಂದ ಇದಕ್ಕೆ ಹೂಗುಟ್ಟು ರೈತರಿಗೆ ಕೊಡಿ, ರೈತರಿಗೆ ಕೊಟ್ಟರೆ ಎಲ್ಲೂ ಹೋಗೋದಿಲ್ಲ, ನೀರು ವಿದ್ಯುತ್ ತೆರಿಗೆಗೆ ಮಾಲೀಕರು ಆಗ್ರಹವನ್ನ ಮಾಡಬೇಡಿ, ಮಾಲೀಕರ ಬೇಡಿಕೆ ಕುರಿತು ಪ್ರತ್ಯೇಕ ಸಭೆಯನ್ನ ಮಾಡ್ತೀನಿ ಅಂತ ಶಾಸಕರ ಭವನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದುವರೆದು ಮುಖ್ಯಮಂತ್ರಿಗಳು ಏನ್ ಮಾತಾಡಿದ್ರು ಕೇಳೋಣ. ಏನಿಲ್ಲ, ಅವರು ಎದುರುಗಡೆನೇ ಹೇಳಿರೋದು ಒಂದು, ಮಾಡಿರೋದು ಒಂದಲ್ಲ. ಅವ್ರು ಹೇಳಿದ್ದೀನಿ. ಅವರು ಜೂಮ್ನಲ್ಲಿ ಬಂದು ಜಿಲ್ಲಾಧಿಕಾರಿ ಹೇಳೋವರೆಗೂ ಕೂಡ ಒಪ್ಪಿರ್ಲಿಲ್ಲ 3,200 ರೂಪಾಯಿ. ಜಿಲ್ಲಾಧಿಕಾರಿ ಬಂದು ಹೇಳಿದ್ಮೇಲೆ ಒಪ್ಕೊಂಡ್ರು. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, 50 ರೂಪಾಯಿನ ಫ್ಯಾಕ್ಟ್ರಿಯವ್ರು ಕೊಡಬೇಕು, ಸರ್ಕಾರ 50 ರೂಪಾಯಿ ಕೊಡ್ತದೆ. DC ಏನು ಹೇಳಿದ್ದಾನೆ, 10.25ಕ್ಕೆ 3,100 ರೂಪಾಯಿ ಪ್ಲಸ್ 100 ರೂಪಾಯಿ. ಈಗ ನಾವು ನಿನ್ನೆ ತೀರ್ಮಾನ ಮಾಡಿರೋದು 100 ರೂಪಾಯಿ ಮೇಲೆ 10.25 ರಿಕವರಿ ಇದ್ರೆ 11.25 ರಿಕವರಿ ಇದ್ರೆ
3200 ಪ್ಲಸ್ 3200 ಪ್ಲಸ್ 100. ಡಿ ಸಿ 3200 ಹೇಳಿದ್ರು, ಬೆಳಗಾಂ ಡಿ ಸಿ, ಅದ್ರ ಮೇಲೆ 100 ರೂಪಾಯಿ, ಅಂದರೆ 3300 ರೂಪಾಯಿ. ಸರ್ ಆದೇಶದಲ್ಲಿ ಅದನ್ನ ಉಲ್ಲೇಖ ಮಾಡ್ತೀರಾ ಅಂತ ಸರ್? ಅವ್ರ ಮಾಲೀಕರು ಕೊಡಕ್ಕಾಗಲ್ಲ ಅಂತ ಆದೇಶದಲ್ಲಿ ಉಲ್ಲೇಖ ಮಾಡಿ ರೈತರು ಕೊಡ್ಸೋ ಕೆಲಸ ಮಾಡಿ. ಈಗ ಆದೇಶ ಇಶ್ಯೂ ಆಗ್ತದೆ, ಅಲ್ಲಿ ಹೋಗಿ ರೈತರಿಗೆ ನಮ್ಮ ಶಿವಾನಂದ ಪಾಟೀಲ್ರು ಹೋಗಿ ಅಲ್ಲೇ ಅನೌನ್ಸ್ ಮಾಡ್ತಾರೆ.